ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಜರ್ಮನಿಯಲ್ಲಿ ಕನ್ನಡತಿ ಯೂಟ್ಯೂಬ್ ಚಾನಲ್ ಆ್ಯಂಡ್ ನನ್ನ ಚಾನಲ್ನ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಹಿಟ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ದಿಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ರಿಗೂ ಗೊತ್ತು, ನಾನು ತೇಜು ಕಾಂತರಾಜ್ ಸದ್ಯಕ್ಕೆ ಜರ್ಮನಿಯಲ್ಲಿದ್ದೀನಿ ಆ್ಯಂಡ್ ಇಲ್ಲಿಂದ ನಾನು ಕನ್ನಡ ವ್ಲಾಗ್ಸ್ನ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಗ್ಗೆ ಮಾತನಾಡೋದಾದರೆ ಇದು ಅಕ್ಟೋಬರ್ ಫೆಸ್ಟ್ 2024ನ ಒಂದು ಕಂಪ್ಲೀಟ್ ಡೀಟೇಲ್ಸ್. ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಅಕ್ಟೋಬರ್ ಫೆಸ್ಟ್ನ ನೈಟ್ ಲೈಫ್ ಬಗ್ಗೆ ಮಾತಾಡಿದ್ದೆ. ಐ ಹೋಪ್ ನಿಮ್ಮೆಲ್ರಿಗೂ ಅದು ಇಷ್ಟವಾಗಿರುತ್ತೆ ಆ್ಯಂಡ್ ಒಂಥರ ಡಿಫ್ರೆಂಟ್ ಆಗಿತ್ತಲ್ಲ. ಸೊ ಇದು ಇನ್ನೂ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ಸಿಕ್ಕಾಪಟ್ಟೆ ಮಜವಾಗಿರುತ್ತೆ. ನಾನು ಯುರೋಪ್ಗೆ ಫಸ್ಟ್ ಟೈಮೇ ಬಂದಿರೋದು. ಸೊ ಇಲ್ಲಿನ ಎಷ್ಟೊಂದು ಫೆಸ್ಟಿವಿಟೀಸು ನನಗೆ ತುಂಬ ಥ್ರಿಲ್ಲಿಂಗ್ ಅಂತ ಅನಿಸಿದೆ. ಅದರಲ್ಲಿ ದ ಬಿಗ್ಗೆಸ್ಟ್ ಫೆಸ್ಟಿವಲ್ ಜರ್ಮನಿಯಲ್ಲಿ ಸೆಲೆಬ್ರೇಟ್ ಮಾಡೋದು ಇಟ್ಸ್ ಅಕ್ಟೋಬರ್ ಫೆಸ್ಟ್, ಬಿಯರ್ ಫೆಸ್ಟಿವಲ್ಲು. ಆ್ಯಂಡ್ ಏನಪ್ಪ ಬಿಯರ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅಂದ್ಕೊಳ್ಬೇಡಿ, ಈ ಎಲ್ಲ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಲೆಟ್ಸ್ ಗೆಟ್ ಇನ್. ಸೊ ಅಕ್ಟೋಬರ್ ಫೆಸ್ಟ್ 2024 ಒಂದು ದೊಡ್ಡ ಬಿಗ್ಗೆಸ್ಟ್ ಬಿಯರ್ ಕಾರ್ನಿವಲ್ ಅಂತಲೇ ಹೇಳ್ಬೋದು. ಬಿಯರ್ ಫೆಸ್ಟಿವಲ್ ಅಥವಾ ಬಿಯರ್ ಕಾರ್ನಿವಲ್ ಅಂತಂದರೆ ಆಬ್ವಿಯಸ್ಲಿ ಅದೊಂದು ಬಿಗ್ಗೆಸ್ಟ್ ಬಿಯರ್ ಹಬ್ಬ. ಅಂದರೆ ಯೂಶಲಿ ನಮ್ಮ ಕಡೆ ಎಲ್ಲ ಬಿಯರ್ ಕುಡಿಯೋದು ಬಿಯರೇ ಅಂತಲ್ಲ ಬಿಡಿ, ನೀವು ಏನು ಕುಡಿದ್ರೂ ಅದನ್ನು ತುಂಬ ದೊಡ್ಡ ತಪ್ಪು ಅಪರಾಧ ಅಂತಲೇ ನಾವು ಹೇಳ್ತೀವಿ. ಅಫ್ಕೋರ್ಸ್ ಅದಕ್ಕೆ ಖಂಡಿಸ್ತೀವಿ ಆ್ಯಂಡ್ ತುಂಬ ಎಕ್ಸ್ಟ್ರೀಮ್ ಆದಾಗ ಶಿಕ್ಷೆ ಕೊಡ್ತೀವಿ ಆ್ಯಂಡ್ ಅದಕ್ಕೆ ಆದಂಥ ಬೇರೆ ಬೇರೆ ಥರದಲ್ಲಿ ಅದನ್ನು ನಾವು ಡಿಸ್ಕ್ರೈಬ್ ಮಾಡ್ತೀವಿ. ಕುಡುಕರ ಸಂಘ ಇವನು ಕುಡಿತಾನೆ ಅಂತೆಲ್ಲ ಹೇಳ್ತೀವಿ. ಬಟ್ ಕುಡಿಯೋದನ್ನ ಹಬ್ಬ ಥರ ಮಾಡ್ತಾರೆ ಇಲ್ಲಿ. ಸೊ ನಂಬ್ತೀರಾ ನೀವು ಅದನ್ನೊಂದು ದೊಡ್ಡ ಹಬ್ಬ ಆಗಿ ಸೆಲೆಬ್ರೇಟ್ ಮಾಡಿ? ಹಾಗಂತ ಬರೋರೆಲ್ಲ ಕುಡುಕ್ರೇನಾ ಅಂತ ಕೇಳಬೇಡಿ, ಯಾಕಂದರೆ ಈ ಹಬ್ಬ ಸೆಲೆಬ್ರೇಟ್ ಮಾಡೋದೇ ಕುಡಿಯೋದಕ್ಕೋಸ್ಕರ. ಸೊ ಆಬ್ವಿಯಸ್ಲಿ ಅಲ್ಲಿಗೆ ಬರೋದು ಎಲ್ಲರೂ ಕೂಡ ಕುಡಿಯೋದಕ್ಕೆ, ಎಂಜಾಯ್ ಮಾಡೋದಕ್ಕೆ. ಅಂಥ ದೊಡ್ಡ ತಪ್ಪೇನಲ್ಲ ಇಲ್ಲಿ, ಯಾಕಂದರೆ ಅದನ್ನು ಅವ್ರ ಖುಷಿಗೋಸ್ಕರ ಮಾಡ್ತಾ ಇರೋದು. ಆ್ಯಂಡ್ ಇದನ್ನು ಒಂದು ದೊಡ್ಡ ಫೆಸ್ಟಿವಲ್ ಆಗಿ ಮಾಡ್ತಾರೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಇವರು ಎಂಜಾಯ್ಮೆಂಟ್ಗೆ ಅಂತ. ಬವೇರಿಯನ್ನಲ್ಲಿ ಇದನ್ನು ತುಂಬ ಸೆಲೆಬ್ರೇಟ್ ಮಾಡೋದಕ್ಕೆ ಕಾರಣ ಅವರು ಪ್ರತಿಯೊಂದು ವಿಷಯನೂ ಸೆಲೆಬ್ರೇಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಅವ್ರ ಲೈಫ್ನ ಯಾವುದಾದ್ರೂ ಖುಷಿ ವಿಚಾರ ಆಗಿರಬಹುದು, ಅಥವಾ ಸಮ್ಮರ್ ಮುಗಿತಾ ಇದೆ ಅಂತ, ಅಥವಾ ವಿಂಟರ್ ಸ್ಟಾರ್ಟ್ ಆಗ್ತಿದೆ ಅಂತ ಸೀಸನಿಗೂ ಕೂಡ ಸೆಲೆಬ್ರೇಷನ್ ಮಾಡ್ತಾರೆ. ಅದ್ರ ಜೊತೆಗೆ ಯಾವುದೇ ನ್ಯೂ ಬಿಗಿನಿಂಗ್ಸ್ ಆಗಿರ್ಬೋದು ಎಲ್ಲದನ್ನೂ ಕೂಡ ಅವರು ಬಿಯರ್ ಕುಡಿಯೋದ್ರ ಮೂಲಕನೇ ಸೆಲೆಬ್ರೇಟ್ ಮಾಡುವಂಥದ್ದು. ಸೊ ವೆಸ್ಟರ್ನ್ ಕಂಟ್ರೀಸಲ್ಲಿ ಇದು ತುಂಬಾ ಕಾಮನ್. ಇದನ್ನು ತಪ್ಪು ಖಂಡಿಸ್ತೀವಿ ಅಂತೆಲ್ಲ ಯಾರೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಇದೆಲ್ಲ ಅವರವರ ವಿವೇಚನೆಗೆ ಬಿಟ್ಟಿದ್ದು. ಸೊ ನೀವು ಹೇಗೆ ರಿಸೀವ್ ಮಾಡ್ತೀರಾ ಒಬ್ಬ ಇಂಡಿವಿಜುವಲ್ ಆಗಿ, ನೀವು ಇದನ್ನು ಹೇಗೆ ಅಕ್ಸೆಪ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಅವರ ಸೆಲೆಬ್ರೇಷನ್ಸು ಅಥವಾ ಅವರ ಎಥಿಕ್ಸ್ ನಿಂತಿದೆ. ಸೊ ಯಾರು ಏನು ಜಡ್ಜ್ ಮಾಡದೆ ಇನ್ಫ್ಯಾಕ್ಟ್ ಅವ್ರ ಸೆಲೆಬ್ರೇಷನ್ ಹೇಗಿರುತ್ತೆ ಅನ್ನೋದನ್ನ ನೋಡಿದ್ರೆ ನಿಜವಾಗ್ಲೂ ಇಟ್ಸ್ ರಿಯಲಿ ಅನ್ ಎಂಟರ್ಟೈನಿಂಗ್ ವಿಡಿಯೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇನಿಷಿಯಲಿ ಇದ್ರ ಬಗ್ಗೆ ಎಲ್ಲ ಕೇಳಿದಾಗ ವೆರಿ ಸ್ಟ್ರೇಂಜ್ ಎಲ್ಲ ಅಂತ ಅನ್ನಿಸ್ತಿತ್ತು. ಆ್ಯಂಡ್ ಅಫ್ಕೋರ್ಸ್ ತುಂಬ ಎಕ್ಸೈಟೆಡ್ ಆಗಿತ್ತು, ಯಾಕಂದರೆ ಪ್ರತಿಯೊಂದು ಹೊಸದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತಲೇ ನಾವು ಬೇರೆ ದೇಶಕ್ಕೆ ಹೋಗೋದು. ಆ್ಯಂಡ್ ಒಬ್ಬ ಇಂಡಿಯನ್ ಆಗಿ ಆ್ಯಂಡ್ ಕರ್ನಾಟಕದಿಂದ ಬಂದಿರೋ ಕನ್ನಡದ ಹುಡುಗಿ ನಾನು. ಸೊ ನನ್ನ ಹೋಮ್ಲಿ ನೇಚರು, ನನ್ನ ಕ್ಯಾರೆಕ್ಟರ್ ಏನಿದೆ ಅದು ಎಲ್ಲಿ ಹೇಗೆ ಸೂಕ್ತ ಅನ್ನೋದು ಖಂಡಿತ ಗೊತ್ತಿದೆ. ಸೊ ನಾನು ವೆಸ್ಟರ್ನ್ ಕಂಟ್ರೀಸಿಗೆ ಬಂದಿದ್ದ ತಕ್ಷಣ ಅಥವಾ ಇಲ್ಲಿನ ಕಲ್ಚರ್ನೆಲ್ಲ ನೋಡಿದ ತಕ್ಷಣ ಎಲ್ಲ ಅಡಾಪ್ಟ್ ಮಾಡ್ಕೋಬೇಕು ಅಂತಲೂ ಇಲ್ಲ, ಅಥವಾ ನಾನು ಅದೇ ಥರ ಇದ್ದು ಕಲ್ಚರ್ಲಿ ಹೋಮ್ಲಿ ಇರಬೇಕು ಅಂತಲೂ ಇಲ್ಲ. ನನ್ನ ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್ ಹೇಗಿರುತ್ತೆ ಹಾಗೆ ಹೋಗಬೇಕು. ಸೊ ಇಲ್ಲಿಗೆ ಬಂದು ಈ ಕಲ್ಚರಲ್ ಶಾಕ್ಸು ಅಥವಾ ಕೆಲವೊಂದು ಹೊಸದೆಲ್ಲ ನೋಡಿದಾಗ ಖುಷಿ ಆಯಿತು. ಎಲ್ಲೆಲ್ಲಿ ಹೇಗಿರಬೇಕೋ ಹಾಗಿರಬೇಕು. ಸೊ ನಾನು ಇದನ್ನೆಲ್ಲವನ್ನೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀನಿ, ಇಷ್ಟಪಡ್ತಾ ಇದ್ದೀನಿ. ನನಗೆ ಪರ್ಸ್ನಲಿ ಬಿಯರ್ ಆಗಲಿ ಅಥವಾ ಯಾವುದೇ ಬೆವರೇಜಸ್ಸು ಡ್ರಿಂಕ್ಸು ಇಷ್ಟ ಆಗೋದಿಲ್ಲ. ಕಾರಣ ನನ್ನ ಬಾಡಿಗೆ ಸರಿ ಹೋಗಲ್ಲ ಅಂತನೋ ಅಥವಾ ನನಗೆ ಇಷ್ಟ ಇಲ್ಲ ಅಷ್ಟೇ. ಅದು ಬಿಟ್ಟರೆ ಇನ್ನೊಬ್ಬರು ಮಾಡೋದಕ್ಕೆ ನನಗೆ ಯಾವುದೇ ಅಬ್ಜೆಕ್ಷನ್ಸ್ ಇರಲ್ಲ. ಅಥವಾ ನನ್ನ ಫ್ರೆಂಡ್ಸ್ ಆಗಿರಲಿ, ಫ್ಯಾಮಿಲಿ
ನನ್ನ ಸುತ್ತಮುತ್ತ ನನಗೆ ಇಲ್ಲಾಗಿರುವಂಥ ಫ್ರೆಂಡ್ಸ್ ಯಾರಾದರೂ ಇಫ್ ದೇ ವಾಂಟ್ ಟು ಟ್ರೈ ಆರ್ ಇಫ್ ದೇ ವಾಂಟ್ ಟು ಜಸ್ಟ್ ಲೀಡ್ ದೇರ್ ಹ್ಯಾಪಿ ಲೈಫ್, ನಾನು ಯಾವತ್ತೂ ಕೂಡ ಅದನ್ನು ಕ್ವೆಶ್ಚನ್ ಮಾಡಲ್ಲ. ಯಾಕಂದರೆ ಅದು ಅವರ ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್. ಜೊತೆಗೆ ಈ ಅಕ್ಟೋಬರ್ ಫೆಸ್ಟ್ನ ತುಂಬ ಮಜಾ ಮಾಡೋದಕ್ಕೆ ಕಾರಣ ಏನು ಅಂದರೆ, ನಾನು ಮೈ ಚಳಿ ಬಿಟ್ಟು ಇಲ್ಲಿನ ಎಲ್ಲ ಆಗು ಹೋಗುಗಳನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ಹೇಗೆಲ್ಲ ಆಯಿತು ಅನ್ನೋದನ್ನು ನಾನು ಸ್ಟಾರ್ಟ್ ಮಾಡೋದಾದರೆ, ಇದು ಕಂಪ್ಲೀಟ್ ಬಿಯರ್ ಫೆಸ್ಟಿವಲ್ಲು. ಸೊ 2024 ಬಿಗ್ಗೆಸ್ಟ್ ಕಾರ್ನಿವಲ್ ಅಂತ ನಾನು ಆಗಲೇ ಹೇಳಿದೆ. ಸೊ ಇದು ಮ್ಯೂನಿಕಲ್ಲಿ ನಡೀತಾ ಇತ್ತು, ಒಂದು ಟೆಂಟ್ ಒಳಗಡೆ ಎಲ್ಲರೂ ಸೇರ್ಕೊಂಡಿರ್ತಾರೆ. ಇದರಲ್ಲಿ ವೆರಿ ವೆರಿ ಇಂಟ್ರೆಸ್ಟಿಂಗ್ ಏನಪ್ಪ ಅಂತಂದರೆ, ತುಂಬ ಜನ ಒಂದೇ ಥರ ಯೂನಿಫಾರ್ಮ್ ಥರ ಇರುವಂತಹ ಕಾಸ್ಟ್ಯೂಮ್ ಹಾಕ್ಕೊಂಡು ಬಂದಿರ್ತಾರೆ. ಅದನ್ನು ಅಕ್ಟೋಬರ್ ಫೆಸ್ಟಿಗಂತಲೇ ಕಾಸ್ಟ್ಯೂಮ್ನ ರೆಡಿ ಆಗಿರುತ್ತೆ. ಸೊ ಬಾಯ್ಸು ಗರ್ಲ್ಸು ಅದೇ ಥರ ಹಾಕ್ಕೊಂಡು ತುಂಬ ದೂರದಿಂದ ಬಂದಿರ್ತಾರೆ. ಅಂದರೆ ಬರೀ ಜರ್ಮನ್ಸೇ ಅಂತಲ್ಲ, ಅಥವಾ ಈ ಜರ್ಮನಿ ಸುತ್ತಮುತ್ತ ಇರೋರಲ್ಲ, ಬೇರೆ ಬೇರೆ ಕಡೆಯಿಂದನೂ. ಫಾರ್ ಎಕ್ಸಾಂಪಲ್ ಸ್ಪೇನಿಂದ ಬಂದಿದ್ದರು ಆ್ಯಂಡ್ ತುಂಬ ಜನ USA UK ಅಲ್ಲೆಲ್ಲ ಇರೋರು ಇದಕ್ಕೋಸ್ಕರ ಅಕ್ಟೋಬರ್ ಫೆಸ್ಟ್ನ ಸೆಲೆಬ್ರೇಟ್ ಮಾಡೋಕ್ಕಂತ ಬಂದಿದ್ರು. ಕೆಲವರು ಈ ಕೊಲಂಬಿಷಿಯಾ ಅಂಥವರೆಲ್ಲ ಅಲ್ಲಿಂದ ಬಂದು ಕೆಲಸ ಮಾಡ್ತಾ ಇರ್ತಾರೆ, ಬಟ್ ಸ್ಟಿಲ್ ಇದನ್ನೆಲ್ಲ ಕಲ್ಚರ್ನ ಇಷ್ಟಪಟ್ಟು ಅವರು ಕೂಡ ಜೊತೆಗೆ ಸೇರಿಕೊಂಡು ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಅಕ್ಟೋಬರ್ ಫೆಸ್ಟ್ ಅನ್ನುವಂಥದ್ದು ಒಂದು ರೀತಿಲಿ ಆ್ಯನ್ಯುವಲ್ ಫೆಸ್ಟಿವಲ್ ಇನ್ ಮ್ಯೂನಿಕ್ ಜರ್ಮನಿ ಅಂತ ಹೇಳ್ಬೋದು. ಸೊ ಇಟ್ಸ್ ರಿಯಲಿ ನೈಸ್. ತುಂಬ ಬೇರೆ ಬೇರೆ ಕಡೆ ಜನ ಎಲ್ಲರೂ ಬಂದು ಯುನೈಟೆಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಆ್ಯಂಡ್ ಹುಡುಗರಂತೂ ಹುಚ್ಚೆದ್ದು ಕುಣಿತಾ ಇರ್ತಾರೆ. ತುಂಬ ಜನಕ್ಕೆ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ರಿಲ್ಯಾಕ್ಸೇಷನ್ ಅಂತ ಹೇಳ್ಬೋದು. ನಾನು ಅದೇ ಥರ ತುಂಬ ಎಂಜಾಯ್ ಮಾಡ್ತಿದ್ದೆ. ಐ ವಾಸ್ ವಾಚಿಂಗ್ ಅವ್ರ ಡ್ಯಾನ್ಸು, ಅವ್ರ ಮ್ಯೂಸಿಕ್ಕು, ಅವ್ರ ಸಿಂಗಿಂಗು. ಆ್ಯಂಡ್ ಅವ್ರ ಮ್ಯೂಸಿಕ್ ತುಂಬ ಚೆನ್ನಾಗಿರುತ್ತೆ ಡ್ಯಾನ್ಸ್ ಮಾಡೋಕ್ಕೆ. ಇಟ್ಸ್ ರಿಯಲಿ ವೆರಿ ಕ್ಯಾಚಿ. ಸೊ ಬವೇರಿಯಾಲಿ ನಡೆಯುವಂತಹ ಮ್ಯೂನಿಕ್ ಜರ್ಮನಿಯಲ್ಲಿ ನಡೆಯುವಂತಹ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಬಿಯರ್ ಫೆಸ್ಟಿವಲ್ಗೆ ನಾನು ನಿಮ್ಮನ್ನು ಕರ್ಕೊಂಡು ಬಂದಿದ್ದೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ಎಲ್ಲ ಹೊಸದನ್ನು ನೀವು ಎಂಜಾಯ್ ಮಾಡಿರ್ತೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಅಲ್ಲಿಂದ ನಾವು ಸೀದಾ ಒಂದು ವಿಯೆಟ್ನಾಂ ರೆಸ್ಟೋರೆಂಟಿಗೆ ಹೋಗಿ ಊಟ ಮಾಡಿ ಡೇನ ಎಂಡ್ ಮಾಡಿದ್ವಿ. ಸೊ ಈಗ ಮಿಂಡಲ್ಯಾಮ್ ಅಲ್ಲಿ ಸ್ಟೇ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್.